ಸರ್ ಈಗ ನಾವು ತರಕಾರಿ ತೊಗೊಂಡಿದ್ದೀವಿ. ಈಗ ಮನೆಗೆ ಹೋಗೋಣ. ಎಲ್ಲರೂ ನನ್ನ ನೋಡಿದ್ರೆ ಗುರಿಸ್ಕೊಂಡು ಇದು ಫಸ್ಟ್ ನಾನು ಫೋನಲ್ಲಿ ಮಾಡ್ತಾಯಿದ್ದೀನಿ. ಇದೊಂದು ತೊಂದರೆಗಿಂದ ಎಲ್ಲ ಆಗುತ್ತೆ. ನಾನು ಬೇಗನೆ ಕ್ಯಾಮ್ರಾ ತೊಗೊತೀನಿ, ಗೋಪುರ 4K ತೊಗೊತೀನಿ ಗುರು. ಅದು ತೊಗೊಂಡಾಗ ನಿಮಗೆ ಬ್ಲಾಗ್ ಮಾಡ್ತೀನಿ. ಈಗ ಸದ್ಯಕ್ಕೆ ಏನಿಲ್ಲ. ಏನು ಮಾಡ್ತಾ ಇದ್ದೀರ? ನಾನು 40 ಅಷ್ಟೇ, ನಂಗೆ 40 ಅಷ್ಟೇ ನನಗೆ ಇದಾಗೋದು. ಅಂದರೆ ಚಿಕ್ಕವನು ಅಪ್ಪ ಹೋಯ್ತಾರೆ. ಗಾಡಿ ಥರ್ಡ್ ಗೇರಲ್ಲಿದೆ, ಸೆಕೆಂಡ್ ಗೇರಲ್ಲಿದೆ. ಈಗ ನಾನು ಸ್ಲೋ ತೊಗೊತೀನಿ, ಸ್ವಲ್ಪ ಗಾಡಿ ಬರ್ತೀನಿ ಮುಂದೆ. ಅದಕ್ಕೆ ನಂಗೆ ಫೋನ್ ಇಟ್ಕೊಂಡಿನ ಸರ್ ನೀಟಾಗಿ ಕಾಣ್ತಾಯಿಲ್ಲ. ನಾನು ಹೀಗೆ ಮಾತ್ರ ನಾನು ಹೇಳ್ದೆ ಗುರು, ಗಾಡಿ ತುಂಬ ಬರುತ್ತೆ, ನೋಡೋಕ್ಕಾಗಲ್ಲ ಗುರು. ನಮ್ಮಂಥ ಯೂಟ್ಯೂಬರ್ಸೇ ಗುರು ಇದೆಲ್ಲ ಆಗೋದು. ಏನು ಇದಾಗಲ್ಲ ಗುರು, ಎಷ್ಟು ಅಂದರೆ ನಾನು ಸೊ ಎಲ್ರಿಗೂ ಜಗದೀಶ್ ಬ್ಲಾಗ್ಸ್ಗೆ ನಮಸ್ಕಾರ. ಇವತ್ತು ನಾನು ಒಂದು ಅಂಗಡಿ ಹೋಗ್ತಿದ್ದೀನಿ. ಇವತ್ತು ಹೆಂಗೆ ಬೈಕ್ ಓಡಿಸೋ ಅಂತ ಹೇಳ್ಕೊಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನಾನು ಈಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀನಿ, ಪ್ಲೀಸ್. ಈಗ ಹೋಗೋಣ. ಅಮ್ಮ ಹೇಳ್ತಿದ್ದಾರೆ ಬೈಕ್ ಮೇಲೆ ಓಡಿಸೋ ಅಂತ. ಹೋಗೋಣ ಲಾಂಗ್ ವೀಡಿಯೋ ಮಾಡೋಕ್ಕೆ. ನೋಡಕ್ಕೆ ಲೈಕ್. ಇದು ಸ್ಪೆಂಡರು, ಇದು 4 ಗೇರಿದ ಬೈಕು. ಬೇಗ ಒಂದು ಓಡ್ಸೋಕೆ ಕೇಳೋಣ. ಇದೆಲ್ಲ ಲಾಂಗ್ ವೀಡಿಯೋ ಮಾಡ್ತೀನಿ ಗುರು, ಲಾಂಗ್ ವೀಡಿಯೋ. ಈಗ ಅಂಗಡಿ ಹೋಗ್ತಿದ್ದೀವಿ. ಈಗ ಫಸ್ಟ್ ಗೇರ್ ಹಾಕಿದ್ದೀನಿ ಗುರು. ಫಸ್ಟ್ ಗೇರ್ ಹಾಕಾದ್ಮೇಲೆ ಸೀದಾ ಗಾಡಿ ಹಿಂಗೆ ಬಿಡುತ್ತಲ್ಲ ಮುಂದೆ, ಹಿಂಗೆ ಬಂದ್ವಾ ಹಿಂಗೆ. ಈಗ ಹೋಗ್ತಾಯಿದೆ ಗಾಡಿ. ಸೆಕೆಂಡ್ ಹಾಕಿದ್ರೆ ಸ್ವಲ್ಪ ಸ್ಪೀಡ್ ಕೊಡುತ್ತೆ. ಹಂಗೆ ಹೋಗ್ತಾ ಇರಬೇಕು. ಸ್ಪೀಡ್ ಬರುತ್ತಲ್ಲ ಗುರು, ಸ್ಪೀಡ್ ಬಂದು ಥರ್ಡ್ ಹಾಕಬೇಕು. ಗಾಡಿ ಎಳೆಯುತ್ತೆ, ಸೌಂಡ್ ಬರುತ್ತೆ ಕರ ಅಂತ. ಆವಾಗ ನೀವು ಥರ್ಡ್ ಹಾಕಬೇಕು. ಈಗ ಹಿಂದೆ ನೋಡ್ಕೊಳ್ಳಿ ಗಾಡಿ ಇದೆ ಅಂತ. ಸೆಕೆಂಡ್ ಹಾಕಿ, ಸೆಕೆಂಡ್ ಗೇರ್ ಕ್ಲಚ್ ಹಿಡ್ದು ಹಾಕಿ, ಆಮೇಲೆ ಕ್ಲಚ್ ಬಿಡಿ.